ಕೊಟ್ಟು ಬಂದಿದ್ದೀವಿ ರೀ. ನೀವು ಕೊಟ್ಟು ಬಂದ್ರೆ ನಾನು ಸಂಬಳ ಕೊಡ್ತಾ ಇದ್ದೀನಲ್ಲ ನಿನಗೆ. ನನ್ನ ಮಂಡ್ಯ ತಾಲೂಕಿನ ಮೊದಲನೇ ಕೂಲಿ ತಹಸೀಲ್ದಾರ್, ಮೊದಲನೇ ಕೂಲಿ. ನಿನಗೆ ಸಂಬಳ ನಾನು ಕೊಡ್ತಾ ಇದ್ದೀನಲ್ಲ. ನೀನು ಹೇಳ್ತೀಯ ಅಂತ ಎಲ್ಲರಿಗೂ ಇದು ನನ್ನ ಪ್ರಿಮೈಸಸ್ಸು ಅಂತ. ಇದು ನನ್ನ ಪ್ರಿಮೈಸಸ್ಸು. ನಿನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಹುಷಾರ್. ಇಮೇಲೆಲ್ಲ ಇವೆಲ್ಲ ಮಾತಾಡಬೇಕಾದ್ರೆ ಜನ ಪ್ರಗತಿವಂತವ್ರೆ, ಪ್ರಬುದ್ಧರಾಗ್ತಾವ್ರೆ. ನಿನ್ನ ಅಧಿಕಾರದ ದರ್ಪ ಮದನ ಇಲ್ಲಿ ತೋರಿಸ್ಬೇಡಿ ಮಿಸ್ಟರ್ ತಹಸೀಲ್ದಾರ್. ಇಲ್ಲೆಲ್ಲ ತೋರಿಸೋದು ನೀನು. ನನಗೂ ಗೊತ್ತು ಕಾನೂನು. ನಾನು ರೆವಿನ್ಯೂ ಆಗ್ತಾ ನಿನಗಿಂತ ಚೆನ್ನಾಗಿ ಓದ್ಕೊಂಡಿದ್ದೀನಿ. ಅದಕ್ಕೇನೆ ಇದೊಂದು ಇಟ್ಟಿರೋದು. ಬೆಳಗ್ಗೆ 10 ಗಂಟೆಗೆ ಬಂದು ಸಂಬಳ ಇಲ್ದಂಗೆ ಕೆಲಸ ಮಾಡ್ತಾ ಇರೋರು ನಾವು. ಜನಸಾಮಾನ್ಯರಿಗೆ, ಕಟ್ಟ ಕಡೆಯ ನೊಂದರಿಗೆ, ಬೆಂದರಿಗೆ ನೋವು ಇದು ಸಾಂತ್ವನ ಕೊಡ್ತಾ ಇರೋದು ನಾನು, ನೀನಲ್ಲ. ನೀನು ದುಡ್ಡಿದ್ರು ಮಾತ್ರ ಒಳಗೆ ಕರಿತೀಯ. ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ ಇದನ್ನ. ಇಡೀ ಎಲ್ಲ ಇಲಾಖೆನೂ ಹಿಂಗೆ ಆದರೆ ಜನಸಾಮಾನ್ಯರನ್ನ ಏನು ಮಾಡಬೇಕು ಅಂತ ಮಾಡಿದ್ದೀರಿ. ರಾಜಕಾರಣ ವರ್ಗ ಒಂದು ಕಡೆ ಅವರೇ. ಈ ಭ್ರಷ್ಟಾಚಾರಕ್ಕೆ ಮೂಲ ಇದೆ ಅವರು. ಅದು ಬಿಟ್ಟರೆ ಅಧಿಕಾರ ವರ್ಗ ಇವ್ರದ್ದು ಒಂಥರ. ಅದು ಬಿಟ್ಟರೆ ಇನ್ನು ಉದ್ಯಮಿಗಳು ಅವ್ರದೇ ಒಂಥರ ಬರ್ಸ್ಕೊಂಡು ಹೋಯ್ತಾರೆ. ಇನ್ನು ಮಿಕ್ಕ 90% ಜನ ಏನು ಮಾಡೋದು ಸ್ವಾಮಿ? ಯಾಕೆ ಅವ್ರು ಬದುಕಂಗೆ ಇಲ್ವಾ? ಒಂದು ಕೆಲಸ ಮಾಡಿ, ಅವ್ರಿಗೆ ರಾಷ್ಟ್ರಪತಿಯವ್ರಿಗೆ ಹೋಗ್ಬಿಟ್ಟು ಎಲ್ಲರಿಗೂ ಕೊಡಿಸ್ತಿರಲ್ಲ, ಕೊಡಿಸ್ಬಿಡಿ. ನೀವೇ ಆರಾಮಾಗಿರೋರಿ. ನಿಮ್ಮಲ್ಲಿ ಮನುಷ್ಯತ್ವ ಇಲ್ಲ. ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ್ರು. ನೀವು ದುಡಿತಾ ಇರೋದು ದಂಡದ ಊಟ ಮಾಡ್ತಾ ಇದ್ದೀರಿ ನೀವು. ನಿಮಗೆಲ್ಲ ಇಷ್ಟೊಂದು ಯಾಕೆ ಖರ್ಚು ಮಾಡಬೇಕು? ನಮ್ಮ ಕರ್ನಾಟಕದಲ್ಲಿ ಕಂದಾಯ ಇಲಾಖೆಗೆ ಅಂತಲೇ ಸಾವಿರಾಂತರ ಕೋಟಿ ಹೋಗುತ್ತೆ. ನಮ್ಮ ಮಂಡ್ಯ ತಾಲೂಕು ತಗೊಳ್ಳಿ, ತಾಲೂಕು ಆಫೀಸ್. ಅದು ಬಿಟ್ಟರೆ 5 ಹೋಬ್ಳಿಗೆ 10 ನಾಡ್ ಕಚೇರಿ, 70ರಿಂದ 80 ಜನ ವಿ ಎಗಳು, ಒಂದು 15-20 ಜನ ಆರ್ ಐಗಳು, ಇಲ್ಲಿ ಒಂದು 3-4 ಜನ ಶಿರಸ್ತೇದಾರಗಳು. ಹಣ ಅದಿರಲಿ. ಇಲ್ಲೋದು ಯಾವುದೋ RRCRT LND ಅಂತಾರೆ. ಅವ್ರಿಗೆ ಲಕ್ಷ ಕೊಟ್ಟರು ಮಾತ್ರ ಅವರು ಅದ್ರ ಬಗ್ಗೆ ಲಕ್ಷ್ಯ ಬರೋದು. ಇಲ್ಲಾಂದ್ರೆ ಎತ್ತಿ ತಲೆ ಎತ್ತಿ ನೋಡೋದೇ ಇಲ್ಲ. ಕೇಸ್ ವರ್ಕರ್ಗಳು ಎಲ್ಲ ಮದುವೆಗೆ ಬಂದಂಗೆ ಬರ್ತಾರೆ. ಇದೆಲ್ಲ ಸೇರಿದ್ರೆ ಒಂದು ತಿಂಗಳಿಗೆ ಸಾವಿರಾಂತರ ಕೋಟಿ ಆಯ್ತದೆ. ನಮ್ಮದ್ರಲ್ಲೇ ಕೋಟ್ಯಾಂತರ ರೂಪಾಯಿ ದುಡ್ಡು ಸಂಬಳ ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಮೇಲೆ ನೀವು ಕೆಲಸ ಮಾಡ್ಬೇಕು ತಾನೆ. ಈಗ ಎಲ್ಲ ಹಳ್ಳಿ ಮಕ್ಕಳೇ ಭತ್ತ, ಕಬ್ಬು, ರಾಗಿ ಎಲ್ಲ ಬೆಳಿತೀವಲ್ವಾ, ಹಾಳು ಇಟ್ಕೊಂತೀವಿ. ಕಬ್ಬನ್ನು ಕಡ್ಕೊ ಹೋಯ್ತಾ ಇರ್ತಾರೆ. ನಾವು ಹಿಂದ್ಗಡೆ ನಿಂತ್ಕೊಂಡು ಮಾಡ್ತೀವಿ, ಬಟ್ಟೆ ಕಡಿಯೋ ಅಂತ. ಇವ್ರಿಗೆ ಸಂಬಳ ಕೊಡ್ತೀವಿ. ಇವ್ರನ್ನ ಯಾರು ಕೇಳೋದೇ ಇಲ್ಲ ಜನ. ಯಾಕ್ರಪ್ಪ ಕೇಳ್ತಾ ಇಲ್ಲ? ರಾಜರು, ಪ್ರಜೆಗಳೇ, ಪ್ರಭುಗಳು, ರಾಜರ ಯಾಕೆ ಕೇಳ್ತಾ ಇಲ್ಲ? ಇವರು ಕರೆಕ್ಟಾಗಿ ಇಟ್ಕೊಂಡಿದ್ಯಾ? ಕರೆಕ್ಟಾಗಿ ಏನು ಮಾಡ್ತಾ ಇದೆಯಾ? ಯಾಕೆ ಬಂದಿಲ್ಲ? ಮಧ್ಯಾಹ್ನ ಎಲ್ಲೋಗಿದ್ದೆ? ಇಷ್ಟು ಪೆಂಡಿಂಗ್ ಹಾಕಿದವು, ಯಾಕೆ ಕೇಳ್ತಾ ಇಲ್ಲ? ಅವ್ರು ಕೇಳಲ್ಲ ಬಿಡು. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗರು ಕೇಳಲ್ಲ. ಅವ್ರಿಗೆ ಕೇಳಲಿಲ್ಲ ಅಂದರೆ ಕಾಂಟ್ರವರ್ಸಿ ಜಾಸ್ತಿ ಆಗಬೇಕು. ಆ ಪಕ್ಷ ಈ ಪಕ್ಷ ಅಂತ ನಾವು ಕೇಳ್ತೀವಿ. ಎಚ್ಚೆತ್ಕೊಳ್ಳಿ. ಇದು ನಿಮಗೆ ಮುನ್ಸೂಚನೆ. ಇದು ಮುನ್ಸೂಚನೆ ಕೊಡ್ತಾ ಇದ್ದೀವಿ. ಇನ್ಮೇಲೆ ಎಲ್ಲ ತಾಲೂಕಲ್ಲೂ ಹಿಂಗೆ ನಡೀತವೆ. ದಯಮಾಡಿ ನಾವು ಇನ್ನೊಂದ್ಸರಿ ದಯಮಾಡಿ ಇದೆಲ್ಲ ಬಿಟ್ಟಾಕಿ ಸಂಬಳಕ್ಕೆ ಮಾಡಿ ಕೆಲಸವ. ಸಾಕು. 3 ಹೊತ್ತು ಊಟಕ್ಕೆ, ನಿಮ್ಮ ಹೆಂಡತಿ ಮಕ್ಕಳು ಸಾಕೋಕ್ಕೆ ಎಲ್ಲಕ್ಕೂ ದುಡ್ಡು ಸಾಕು. ಮಿಕ್ಕು ದುಡ್ಡನ್ನು ಹುರ್ಕೊಂಡು ತಿಂತೀರಾ. ಅವ್ರು ಗೋಳನ ದುಡ್ಡ ತಿಂದ್ರೆ ನಿಮ್ಮ ಮನೆ ಮಕ್ಕಳು ಉಳಿತಾರ, ಎಲ್ಲ ಹಾಳಾಗೋಯ್ತಾರ, ನಿಮ್ಮ ಮಕ್ಕಳು ಹಾಳಾಗೋಯ್ತಾರ. ದಯಮಾಡಿ ನನ್ನ ತಾಲೂಕಿನ ನಾಗರಿಕ ಬಂಧುಗಳನ್ನ ಕಣ್ಣೀರು ಸುರಿಸಬೇಡಿ. ಒಂದಿನ ಮೀಟಿಂಗ್ ಕರಿತೀವಿ. ದಯಮಾಡಿ ನನ್ನೆಲ್ಲ KRS ಪಕ್ಷದ ಮಿತ್ರರು ಅಲ್ಲಿ ಭಾರಿ ಬಹಿರಂಗ ಸಭೆ ಇಟ್ಟಾಗ ಬರಬೇಕು ಅಂತ ಕೇಳ್ಕೊಳ್ತಾ, ಇಲ್ಲಿ ಈ ಸಭೆಯಲ್ಲಿ ದಯಮಾಡಿ ರಂಜಿತ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲಿಗೂ ನಮಸ್ಕಾರ. ರೈತ ಸಂಘದ ಬಂಧುಗಳಿಗೆ ನಮಸ್ಕಾರ. ಇವತ್ತು ನೀವೇನು ಈ ಸೋಮವಾರದಿಂದ ಸುಮಾರು 15 ದಿನಗಳ ಕಾಲ ಕುಂದುಕೊರತೆಗಳ ಸಭೆ ಏನು ಮಾಡ್ತಾ ಇದ್ದೀರಾ ಈ ತಾಲೂಕು ಕಚೇರಿನಲ್ಲಿ, ಭಾಳ ಒಳ್ಳೆಯ ಕೆಲಸ. ಇದು ರಾಜ್ಯದ ಪ್ರತಿ ತಾಲೂಕು ಕಚೇರಿನಲ್ಲೂ ಆಗಬೇಕಾಗಿರುವಂಥದ್ದು. ಆಗಲೇ ಹೇಳಿದಾಗೆ ರೈತರನ್ನ ಹಿಂಡಿ ಇಪ್ಪೆ ಮಾಡ್ತಿರೋದು ಅಂತ ಅಂದರೆ ಮೊದಲನೇದು ಕಂದಾಯ ಇಲಾಖೆ ಜೊತೆಯಲ್ಲಿರುವಂಥ ಸರ್ವೆ ಇಲಾಖೆ. ಇವೆರಡು ರೈತರನ್ನ ಅಲಸಿ ಅವರು ಜೀವನ ಪರ್ಯಂತ ಗೋಡ್ ಹಿಡ್ಕೊತಾ ಇದ್ದಾರೆ. ಒಂದು ಪಾಣಿನಲ್ಲಿ ಬದಲಾವಣೆ ಮಾಡಬೇಕು ಅಂತ ಅಂದರೆ ಏನೋ ರೈತರು ತಪ್ಪು ಮಾಡಿರ್ತಾರ, ತೊಗೊಂಡೋಗಿ ಕೊಡ್ತಾರೆ, ಅರ್ಜಿ ಕೊಡ್ತಾರೆ. ಏನೋ ಒಂದು ಖಾತೆ ಆಗಬೇಕಾದ್ರೆ ಬರೆಯೋನು ನನ್ನ ಹೆಸರೇ ಸುಮ್ಮನೆ ಹೇಳ್ತೀನಿ, CN ದೀಪಕ್ ಅನ್ನು ಬರೆಯೋ ಬದಲು ದೀಪಕ್ CN ಅಂತ ಬರೀತಾರೆ. ಆಧಾರ್ ಕಾರ್ಡ್ ನೋಡ್ತಾರೆ, ಆಧಾರ್ ಕಾರ್ಡ್ಗೂ ಇದಕ್ಕೂ ಹೊಂದಾಣಿಕೆ ಆಗ್ತಿಲ್ಲ, ಬದಲಾವಣೆ ಮಾಡಿಸೋಕ್ಕೆ ಹೋಗ್ಬೇಕು ಕೋರ್ಟ್ಗೆ, ತಹಸೀಲ್ದಾರ್ ಕೋರ್ಟ್ಗೆ ಹಾಕಬೇಕು. ಮಾಡಿರೋದು ಯಾರೋ ತಪ್ಪು, ಅಲ್ಲಿ ಎಂಟ್ರಿ ಮಾಡೋರು ಕಂಪ್ಯೂಟರ್ ಆಪ್ರೇಟ್ರು. ಬರೋದು ಯಾರಿಗೆ? ನಾವು ನಮ್ಮ ಕೆಲಸ ಹೊಲ ಗದ್ದೆಯಲ್ಲಿ ನೀರು ಹಾಯಿಸೋದು ಬಿಟ್ಟು, ಗೊಬ್ಬರ ಹಾಕೋದು ಬಿಟ್ಟು, ಕಳೆ ಕೀಳೋದು ಬಿಟ್ಟು
ಇಲ್ಲಿ ಕೋರ್ಟ್ ಕಚೇರಿ ಅವ್ರು ಹೇಳ್ದಾಗ ಬರಬೇಕು, ನಮ್ಗೆ ಅನುಕೂಲ ಆದಾಗ ಬರೋಂಗಿಲ್ಲ, ಅವ್ರು ಹೇಳ್ದಾಗ ಬರಬೇಕು, ಅದಕ್ಕೆ ದುಡ್ಡು ಕೊಡಬೇಕು. ಇದೆ ಇವರು ಮಾಡ್ತಾ ಇರುವಂಥ ಕೆಲಸ. ಅವ್ರು ಮಾಡಿರುವಂಥ ತಪ್ಪು ನಾವ್ಯಾಕೆ ಕಲಿಬೇಕು? ಖುದ್ದಾಗಿ ಸರ್ಕಾರ, ನಾವು ಮುಂಚೆಯಿಂದನೇ ಹೇಳ್ತಿದ್ವಿ, ಸರ್ಕಾರದ ವತಿಯಿಂದ ಏನು ತಪ್ಪುಗಳಾಗಿದ್ದಾವೆ ಅದು ಖುದ್ದು ಸರ್ಕಾರನೇ ಸರಿ ಮಾಡಬೇಕು. ಅವ್ರು ಬರಬೇಕು ರೈತರ ಹತ್ರಕ್ಕೆ ಬಂದು, ನೋಡ್ದಪ್ಪ ನಿಮ್ದು ದಾಖಲೆಗಳು ಗೊತ್ತಲ್ವ, ಯಾರ್ದು ಯಾವ್ಯಾವ ದಾಖಲೆಗಳಿದೆ, ಯಾರ್ಯಾರ್ದು ಏನು ಅಂತ ಬಿಟ್ಟು ಅಡ್ರೆಸ್ ಇದೆ, ಆಧಾರ್ ಇದೆ, ಇನ್ನೊಂದಿದೆ, ಇಂಥ ರೈತಂದು ಇಂಥ ಪಾಣಿನಲ್ಲಿ ಇಂಥ ಮನೆ ಇಂಥ ಕಡೆ ಇದ್ದಾರೆ ಅಂತ ಗೊತ್ತಲ್ವಾ. ಹೋಗ್ಬೇಕು BAಗಳಿಗೆ ಹೇಳಿ, ನಿಮ್ದೆಲ್ಲ ಇಂತಿಂಥದ್ದೆಲ್ಲ ಏನು ಸಮಸ್ಯೆ ಇದೆ, ಏನಪ್ಪ ದಾಖಲೆಗಳು ಬೇಕು, ಇಂತಿಂಥ ದಾಖಲೆಗಳು ಓದಿಸ್ಕೊಡಪ್ಪ, ನಾವು ಮಾಡ್ತೀವಿ ಅಂತ ಬಿಟ್ಟು ಮನೆಗೆ ಹೋಗಿ ಮಾಡಿಸ್ಬೇಕು. ಅದು ಆ ರೀತಿ ಕಾನೂನು ಬದಲಾಗಬೇಕು. ನಾವು ರೈತರನ್ನ ಅಲ್ಸಿ ನಮ್ಮ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ರೈತರು ಅಂತ ಹೇಳ್ಕೊಡೋದಕ್ಕೆ ಮುಜುಗರ ಆಗಬೇಕು. ಹೇಳ್ಕೊಡೋದಿಲ್ಲ, ಇವತ್ತು ಪರಿಸ್ಥಿತಿ ಅನುಭವಿಸ್ತಿದ್ದೀವಿ. ಆ ಥರದ್ದು ಮಾಡಿಟ್ಟಿದ್ದಾರೆ. ರೈತರು ಅಂದರೆ ಜೈ ಜವಾನ್ ಜೈ ಕಿಸಾನ್ ಅಂತ ಅಂದ್ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಘೋಷಣೆಗಳನ್ನು ಕೊಟ್ಟಿದ್ರು. ಇಡೀ ದೇಶಕ್ಕೆ ಅನ್ನ ಹಾಕುವಂಥವ್ರು, ದೇಶನ ರಕ್ಷಣೆ ಮಾಡುವಂಥವ್ರು. ಆದರೆ ಇವತ್ತು ಸಮಾಜ ನಮ್ಮ ರೈತರನ್ನ ಬೇರೆ ರೀತಿಯೇ ನೋಡುತ್ತೆ. ಯಾಕೆಂದರೆ ಹಿಂಗೆ ಅಲಿಯೋ ಕೆಲಸ, ಜೀತದ ಥರ ಕೆಲಸ ಮಾಡುವ, ಜೀವನ ಪೂರ್ತಿ ಅಲಿತಾ ಇರಬೇಕು, ಮತ್ತೆ ದುಡಿತಾ ಇರಬೇಕು. ಗೈ ಇದೆ ಆಗೋಯ್ತು. ಬೆಲೆ ಕೊಡ್ತಾರಾ? ಬೆಲೆ ಇಲ್ಲ. ಬೆಳೆದಿದ್ದಕ್ಕೆ ಏನಾದ್ರು ಬೆಲೆ ಇದೆಯಾ? ಇವತ್ತು ಟೊಮೆಟೊ 8 ರೂಪಾಯಿ, 5 ರೂಪಾಯಿ, 10 ರೂಪಾಯಿಗೆ ತೊಗೋತಾ ಇದ್ದಾರೆ ಮಾರ್ಕೆಟ್ಗೆ ಹೋದರೆ. ಏನು ಬಂತು? ಯಾವಾಗಲೂ ಒಂದು ಸಲ ವರ್ಷಕ್ಕೆ 25-30 ರೂಪಾಯಿ ಆಗುತ್ತೆ. ಒಂದು ಬೆಳೆಗೆ ಯಾವುದೋ ಒಬ್ಬನಿಗೆ ಸಿಗುತ್ತೆ. ಅರೆ ಇನ್ನು ಉಳಿದಿದ್ದ ಬೆಳೆಗೆ ಏನು ಈ ಥರದ್ದು ಆಗ್ತಿದೆ. ಮಂಡ್ಯದು ಕಬ್ಬು, ಇವತ್ತು ಕಬ್ಬು ಒಂದು ಫ್ಯಾಕ್ಟ್ರಿ ಮುಚ್ಚೋಗಿದೆ, ಅದನ್ನು ತೆಗೀರಿ ಅಂತ ಅದು ತೆಗಿತಾ ಇಲ್ಲ, ಇನ್ನೊಂದು ಯಾರಿಗೋ ಪ್ರೈವೇಟ್ನವ್ರಿಗೆ ಮಾರ್ಬಿಟ್ಟವ್ರೆ. ಈ ಥರದ್ದು ಪರಿಸ್ಥಿತಿ ಇಲ್ಲಿ. ರೈತರು ಭಾಳ ಎಚ್ಚೆತ್ಕೊಂಡಿದ್ದಾರೆ. ರೈತ ಸಂಘ ಭಾಳ ಗಟ್ಟಿಯಾಗಿರುವಂಥ ಜಿಲ್ಲೆ. ಇದನ್ನು ಈ ಥರದ ವಿಚಾರಗಳನ್ನು ದಯವಿಟ್ಟು ಮಾಡಿ. KRS ಪಕ್ಷ ಅದರಿಂದನೇ ಈ ಥರದ್ದು ರೈತರಿಗೆ ನಾವು ಯಾವಾಗಲೂ ಬೆನ್ನೆಲುಬಾಗಿ ಇರ್ತೀವಿ. ರಾಜ್ಯದ ಸುಮಾರು 70% ಜನ ಭೂಮಿಯನ್ನು ನಂಬಿಕೊಂಡು ಬದುಕ್ತಾ ಇರುವಂಥದ್ದು. ಅವ್ರನ್ನ ನಾವು ಯಾಕೆ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ಅಂದರೆ, ಈ ಥರದ್ದು ಎಲ್ಲದಕ್ಕೂ ಮೂಲ ಕಾರಣ ಭ್ರಷ್ಟಾಚಾರ. ನಾವು ರೈತರಿಗೆ ನೆರವಾಗಬೇಕು ಅಂತ ಅಂದರೆ ಕಂದಾಯ ಇಲಾಖೆಯಲ್ಲಿ ಇರುವಂಥ ದಾಖಲಾತಿಗಳು ಸರಿಯಾಗಬೇಕು, ಅಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳು ನಿರ್ಮೂಲನೆ ಆಗಬೇಕು. ಇವು ಆದರೆ ಒಂದಷ್ಟು ರೈತರಿಗೆ ನೆಮ್ಮದಿ ಸಿಗುತ್ತೆ. ಬ್ಯಾಂಕ್ಗಳಲ್ಲಿ ಸರ್ಕಾರಿ ದಾಖಲೆಗಳು ಸರಿಯಾಗಿಲ್ಲ ಅಂತ ಅಂದ್ಬಿಟ್ಟು ಬೆಳೆ ಸಾಲ ಸಿಗೋದಿಲ್ಲ, ಅಲಿಬೇಕು. ನಮಗೆ ಇವತ್ತು ಬೆಳೆ ಸಾಲ ಬೇಕು ಅಂತ ಅಂದರೆ 5 ನಿಮಿಷದಲ್ಲಿ ನಮಗೆ ದಾಖಲೆಗಳು ಸಿಗೋ ಅಂಥದ್ದು ಇರಬೇಕು. ಎಲ್ಲ ದಾಖಲೆಗಳು ನಮ್ಮ ಹೆಸರಲ್ಲಿ ಇದ್ದಾವೆ. ತಗೋಬೇಕು, ಕಂಪ್ಯೂಟ್ರಲ್ಲಿ ಪ್ರಿಂಟ್ಔಟ್ ತೊಗೊಂಡೋಗಿ ಕೊಟ್ಟರೆ, ಅಥವಾ ಅವರೇನೆ ನೋಡಿಕೊಂಡು ಕಂಪ್ಯೂಟ್ರಲ್ಲಿ ಅವ್ರಿಗೂ ಕಾಣಿಸುತ್ತಲ್ಲ, ನೋಡಿಕೊಂಡು ಸಾಲ ಕೊಡೋಂಗಾಗಬೇಕು. ದಾಖಲೆಗಳು ನಿನ್ನ ಹೆಸರಲ್ಲಿ ಇದೆಯಪ್ಪ, ಸರಿ ಆಯಿತು, ಸಾಲ ತಗೋ ಹೋಗು ಅಂತ ಅಂದ್ಬಿಟ್ಟು ಅದಕ್ಕೊಂದು 15 ದಿನ ಆಲಿಸ್ತಾರೆ. ಈ ಥರದ್ದು ಆಗ್ತಾ ಇದ್ದಾವೆ. ಸರಿಯಾದ ಟೈಮ್ಗೆ ನಾವು ಬೆಳೆ ಬೆಳೆಯೋದಕ್ಕಾಗೋದಿಲ್ಲ. ಮಳೆ ಬರುತ್ತೆ, ಮಳೆ ಬಂದರೆ ಅಲ್ಲಿ ದುಡ್ಡು ಇರೋದಿಲ್ಲ, ಗೊಬ್ಬರ ತರೋಕ್ಕಾಗೋದಿಲ್ಲ. ಇನ್ನೊಂದು ವಿಚಾರ, ಗೊಬ್ಬರದ್ದು ನಾವು ಯೂರಿಯಾ ಎಷ್ಟು ರೇಟು? 366 ರೂಪಾಯಿ 50 ಪೈಸಾ. 266 50 ಪೈಸಾ. ಮಾರದಲ್ಲಿ 500 ರೂಪಾಯಿ 550 ರೂಪಾಯಿ. ಯಾಕೆ ಮಾಡ್ತಿದ್ರು? ಸರ್ಕಾರನೇ ಮೋಸ. ಸರ್ಕಾರನೇ ಗೊಬ್ಬರದ ಅಂಗಡಿಯವರಿಗೆ ನೀವು ಮೋಸ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಗೊಬ್ಬರದ ಅಂಗಡಿಗಳಿಗೆ ಅವರು 248 ರೂಪಾಯಿ ಅಥವಾ 250 ರೂಪಾಯಿ ಒಳಗಡೆ ಡೆಲಿವರಿ ಕೊಡಬೇಕು. ಡೆಲಿವರಿ ಕೊಟ್ಟು ಅಮಾಲಿ ಚಾರ್ಜಸ್ಸು ಸೇರಿ ಅವ್ರಿಗೆ ಡೆಲಿವರಿ ಕೊಡಬೇಕು. ಇವರು ಏನಿಲ್ಲ, 266 ರೂಪಾಯಿ ಅಥವಾ ಇನ್ನೂ ಅದಕ್ಕಿಂತ ಜಾಸ್ತಿಗೆ ಅವರು ಬಿಲ್ ಮಾಡೋದು. ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಆದಮೇಲೆ ಅಮಾಲಿ, ಇದೆಲ್ಲ ಸೇರಿದ್ರೆ ಎಷ್ಟಾಯಿತು? 325 ರೂಪಾಯಿ ಆಯಿತು. ಗೊಬ್ಬರದ ಅಂಗಡಿ ಅವ್ರು ಎಲ್ಲೋಬೇಕು, ಅವ್ರು ಖರ್ಚು ಮಾಡಿಕೊಂಡು ಏನಾದ್ರು ಲಾಸ್ ಮಾಡ್ಕೊಳಕ್ಕಾಗುತ್ತಾ? ಅವ್ರು ಜಾಸ್ತಿ ಮಾಡ್ತಾರೆ. ನಿಮ್ಗೆ ಇಷ್ಟ ಬಂದಷ್ಟು ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟು ಕೊಡಿ ಅಂತ ಅಂದ್ಬಿಟ್ಟು ಸರ್ಕಾರದವರು ಇವತ್ತು ಅಧಿಕಾರಿಗಳು, ಗೊಬ್ಬರದ ಕಾರ್ಖಾನೆಯವರು ಈ ಏನು ಟ್ರಾನ್ಸ್ಪೋರ್ಟೇಷನ್ನು ಅಮಾಲಿ ಚಾರ್ಜಸ್ ಎಲ್ಲ ನಾವು ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವರು ನುಂಗಾಕೋತಾ ಇದ್ದಾರೆ. ಅದನ್ನು ನಾವು ಕೇಳ್ತಾ ಇದ್ದೀವಿ. ನಮ್ಮಲ್ಲಿ ಅನೇಕ ತಾಲೂಕುಗಳಲ್ಲಿ ಈಗ ಹೋಗ್ಬಿಟ್ಟು ವಾಪಸ್ ರೈತರಿಗೆ ಏನು ಹೆಚ್ಚಿಗೆ ಚಾರ್ಜ್ ಮಾಡ್ತಿದ್ದಾರೆ ಅದನ್ನು ವಾಪಸ್ ಕೊಡಿಸೋವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೀವು ಎಲ್ಲ ಪ್ರಶ್ನೆ ಮಾಡಬೇಕು, ಗೊಬ್ಬರದ ಅಂಗಡಿಯವ್ರನ್ನ ಪ್ರಶ್ನೆ ಮಾಡಬೇಕು, ಅವರು ಕೃಷಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋಂಗೆ. ಕೃಷಿ ಅಧಿಕಾರಿಗಳು, ನಾವು ನಮ್ಮ ಗೌರವಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಸುಮಾರು 4-5 ಬಾರಿ ಕಳೆದ 1-1.5 ತಿಂಗಳಿಂದ ನಿರಂತರವಾಗಿ ಅಲ್ಲಿ ಕಮಿಷನರ್ನ ಮತ್ತು ಡೈರೆಕ್ಟರ್ಗಳನ್ನ ಭೇಟಿ ಮಾಡಿ ಸುತ್ತೋಲೆಗಳನ್ನ ಹೊರಡಿಸಿದ್ದಾರೆ. ಅದ್ರ ಜೊತೆಗೆ ಲಿಂಕ್ ಪ್ರಾಡಕ್ಟು ಯೂರಿಯಾದು ಲಿಂಕ್ ತೊಗೊಳ್ಳಿ, 10 ಲೀಟ್ರದ್ದು ಇನ್ನೊಂದು ಕ್ಯಾನ್ಗಳು, ಇನ್ನೊಂದು ಮೈಕ್ರೋ ಯೂರಿಯಾ ಅದು ಇದು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಕಡ್ಡಾಯ ಮಾಡಿ, ಏನಕ್ಕೂ ಉಪಯೋಗಕ್ಕೆ ಬರೋದಿಲ್ಲ ಅದನ್ನು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಒತ್ತಾಯ ಮಾಡಿಬಿಟ್ಟು ಕೊಡುವಂಥದ್ದು, ರೈತರನ್ನ ಸುಲಿಗೆ ಮಾಡ್ತಿರುವಂಥದ್ದು. ಒಂದು ಕಂದಾಯ ಇಲಾಖೆ, ಇನ್ನೊಂದು ಕೃಷಿ ಇಲಾಖೆ.
ಇವೆಲ್ಲ ನಡೀತಾ ಇದೆ. ಆದ್ದರಿಂದ ಈ ಭ್ರಷ್ಟಾಚಾರಗಳನ್ನು ತೊಲಗಿಸ್ಬೇಕು. ನಾವು ಈ ಥರದ ಹೋರಾಟಗಳಿಗೆ ನಿಮಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಗೆ ನಿರಂತರವಾಗಿ ಬೆಂಬಲವಾಗಿ ನಿಲ್ತೀವಿ. ಒಟ್ಟೊಟ್ಟಿಗೆ ಕೆಲಸ ಮಾಡೋಣ. ಇಡೀ ರಾಜ್ಯದಲ್ಲಿ ರೈತರನ್ನ ರಕ್ಷಿಸುವಂಥ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು. ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟ ರಾಜ್ಯ ರೈತ ಸಂಘಕ್ಕೆ ಧನ್ಯವಾದಗಳು.